ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವು 4 ಜನ ಕ್ಲಾರಿಟಿ ತಗೊಂಡು ಒಂದು ಒಮ್ಮತದಿಂದ ಇದ್ರೆ ನಾವು 4 ಜನ ಇರ್ತೀವಿ ಸರ್. ಹೌದು, ಸೀಸನ್ 100 ಹೌದು ಸರ್. ಸ್ಟ್ರೆಚರ್ಸ್ ಅಲ್ಲಿ ಬಂದ್ರು ಪರವಾಗಿಲ್ಲ ಮೇಡಮ್, ನಾವೇ ಮಾಡ್ಬೇಕು. ನಾವೇ ಸರ್ ಜೂರಿ, ಡೋಂಟ್ ವರಿ, ನೀವೇ ಇರ್ತೀರಾ. 9:30 ಶೂಟ್ ಆದ್ರೆ ಹಾ, ಸರ್. 4:30 ಎಲ್ಲರೂ ಮನೆಯಿಂದ ಹೆಂಗಿರುತ್ತೆ ಮೇಡಮ್? ಒಂದು ಮೇಡಮ್ ಸೀಸನ್ 100 ನಿಮ್ಗೆ ವಯಸ್ಸು 120. ಹೆಂಗ್ ಮಾಡ್ತೀರಾ ಮೇಡಮ್ ಆಂಕರಿಂಗ್? ಒಂದು ಲೈನ್ ಮಾಡಿ ಮೇಡಮ್. ಅನುಶ್ರೀಗೆ 120 ವರ್ಷ, ಸೀಸನ್ 100. ನಮಸ್ಕಾರ. ಇದು ವೈಟ್ ಗೋಲ್ಡ್ ಸರೇಗಮಪ. ಯಾವ್ದಮ್ಮ ರಜಾ ಸೀಸನ್ ಯಾವುದು? ಸೀಸನ್ 112. ಹಣ್ಣು ಮುದುಕಿ ಆದ್ರೂ ಎಳೆ ನಿಂಬೆ ಕಾಯಿ ಥರ ಬಂದವ್ರೆ ನೋಡು ಇವರೆಲ್ಲ. ಓ ಮನೋಜ್ನೇ, 100 ಸೀಸನ್ ಅಂದ್ರೂ ನೀನು ಹಂಗೆ ಇದೆಯಲ್ಲಪ್ಪ. ಅಲ್ಲಿಗೆ ಏನೋ ಒಂದು ಹಾಕ್ಸ್ಕೊಳ್ಳೋ ತಾನೇ. ಹಂಗೆ ಬಂದಿದ್ಯಾ. ನಮ್ಮ ಜಡ್ಜಸ್ ಬಂದವ್ರೆ. ಓ VP ಸಾರ್. ಹೌದು ಮೇಡಮ್, ನಾನೇ. ಮೊಮ್ಮಗ ಬಂದಿಲ್ವಾ? ಮೊಮ್ಮಗನ? ಓ ನಾನಿನ್ನು ಹೆಣ್ಣು ನೋಡ್ತಾ ಇದ್ದೀನಿ ಮೇಡಮ್. ನೀವ್ ಹೆಣ್ಣು ನೋಡಿ, ನಾನು 120 ಸೀಸನ್ ಆದ್ರೂ ನೋಡ್ತಾ ಇರೋದು ಆ ಗಂಡನೇ. ಅಲ್ಲ, ಒಂದು ಕಾರಲ್ಲಿ ಹತ್ತಿದ್ವಿ ತಾನೇ, ಸ್ಲೋ ಆಗಿ ಬರಬೇಕು ತಾನೆ, ಹೆಂಗೆ ಫಾಸ್ಟ್ ಆಗಿ ಬಂದ್ಬಿಟ್ರಿ. ನಾನು ಸುಮ್ಮನೆ ನಗ್ತಾ ಇರ್ತೀನಿ, ಯಾಕಂದ್ರೆ ನನ್ಗೇನು ಕೇಳಿಸಲ್ಲ, ಕಿವಿ ಹೋಗ್ಬಿಟ್ಟು. ಏನ್ ಹೇಳಿದ್ರು ನಗ್ತಾ ಇರೋದು. ಹೌದಾ, ಕೇಳಿಸ್ತು. ಅವಾಗ್ಲೂ 45 ಪಾರ್ಟ್ 15 ಟೀಸರ್ ತೋರಿಸ್ತಾ ಇರ್ತಾರೆ. ಟೀಸರ್ ನೋಡ್ರ 45 ಪಾರ್ಟ್ 15. ಟಿವಿ ಡಮಾರ. ಆಯ್ತು, ಊಟ ಆಯ್ತು. ಗುರುಗಳೇ, ನೀವು ಮಾತ್ರ ಮೊಸರನ್ನ ಥರ ಹಂಗೇ ಇದ್ದೀರಾ. ನನ್ನ ಕೂದಲು ಬೆಳ್ಳಗಾಗಿದೆ, ನಿಮ್ಮ ಸ್ಕಿನ್ನು ಹಂಗೆ ಬೆಳ್ಳಗೆ ಇದೆ. ಹೆಂಗೆ ಸ್ಪ್ರೇ ಹಾಕ್ತಿದ್ದೀರಾ, ಡೈ ಹೊಡಿತಿದ್ದೀರಾ? ಈ ಥರ ಸೀಸನ್ ಮಾಡಿದ್ರೆ ಜನ ನೋಡೋದೇ ಇಲ್ಲ, ಜನ ಎಲ್ಲ ಕೋಮಾಗಿ ಹೋಗ್ಬಿಡ್ತಾರೆ. ಅನುಶ್ರೀಗೆ ಒಂದು ಸ್ಟ್ಯಾಂಡಿಂಗ್ ಓವೇಶನ್. ಅಯ್ಯೋ ಅಲ್ಲ ಸರ್, ನಾನು ಯೋಚನೆ ಮಾಡೋದು ನಿಜವಾಗ್ಲೂ 100 ಸೀಸನ್ಗೆ ನಾವು ಈ ಥರ ಬಂದರೆ ಜನದ ಗತಿ ಏನಾಗ್ಬೋದು, ಜನರ ಗತಿ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಮುತ್ತಾತ ನೋಡೋರಂತೆ ಈ ಶೋ. ಈಗ ನೀನು ಸಂಪತ್ತಿಗೆ ಸವಾಲ್ ದುರ್ಗಾ ಆಗಿ ಬಂದಿದ್ಯಾ, ಅಂದ್ರೆ ಮಂಜುಳಾ ಮೇಡಮ್ ಆಗಿ ಬಂದಿದ್ಯಾ. ಆ ತರ ಬಂದು ನೀನ್ ಡೈಲಾಗ್ ಹೇಳಿಲ್ಲ ಅಂದ್ರೆ ಆಗತ್ತಾ? ಡೈಲಾಗ್ ಬರುತ್ತಾ? ಓಕೆ, ಹಾಗಾದ್ರೆ ದುರ್ಗಾ ಇಲ್ಲಿದ್ದಾರೆ ಅಂತ ಅಂದ್ಮೇಲೆ ದುರ್ಗಿಗೆ ಬೇಕಾಗಿರುವಂತ ಭದ್ರಾ ಎಲ್ಲಿ? ಭದ್ರಾ ನೀನೇನೋ ಭದ್ರಾ, ಬಾ. ಸಿಪ್ಪೆನ ಬಿಸಾಕಿರೋದು ನಾನೇ. ನೀನಾ ದಾರಿಲಿ ಹೋಗೋರ್ಗೆಲ್ಲ ಯಾರಾದ್ರೂ ಬಾಳೆಹಣ್ಣು ಸಿಪ್ಪೆನ ಬಿಸಾಕ್ತಾರಾ? ರಸ್ತೆಯಲ್ಲಿ ಬಿಸಾಕ್ದೆ ಇನ್ನೇನ್ ನಿನ್ ತಲೆ ಮೇಲೆ ಬಿಸಾಕ್ಬೇಕಾ? ನೀನೇನ್ ದೊರೆ ಮೊಮ್ಮಗಳು, ನೀನ್ ಬರ್ತೀಯ ಅಂತ ನಾನು ಕನ್ಸ್ಕೊಳ್ತಾ ಕುತ್ಕೊಳ್ಬೇಕು? ಹೌದು ಕಣ, ನಾನು ದೊರೆ ಮೊಮ್ಮಗಳೇ ಕಣ. ನಮ್ಮಪ್ಪ ದೊರೆಗಿಂತ ಹೆಚ್ಚು ಕಣ. ನಿಮ್ಮಪ್ಪ ನಿಮ್ಮ ಮನೇಲಿ ಮಾತ್ರ ಸೌಕರ್ಯ, ನಂಗಲ್ಲ ಅಮ್ಮಣ್ಣೆ. ಹೋಗೆಲ್ಲೇ ಹೋಗಲ್ಲ ಬಿಸ್ಕೆಟ್, ಹೋಗೆಲ್ಲೇ ಚಾಕ್ಲೇಟ್. ಈ ಬಿಸ್ಕೆಟ್ ಚಾಕ್ಲೇಟ್ ಜಗಳ ಎಷ್ಟು ಸ್ವೀಟ್ ಆಗಿತ್ತು ನಿಮ್ಮಿಬ್ಬರದಂದ್ರೆ ವಂಡರ್ಫುಲ್. ಗುಡ್ ಲಕ್.
ಸರ್ ಹತ್ರ. ಹೆಂಗಿತ್ತು ಸರ್? ಚಂದನವರದ ಹಳೇ ಹಾಡು ಯಾವ್ದಾದ್ರು ಜ್ಞಾಪಕ ಇದೆಯಾ ನಿಂಗೆ? ಕೇಳಿದ್ಯಾನ? ಜ್ಞಾಪಕ ಇದೆ ಅಂದ್ರೆ ಪಾಪ ಜ್ಞಾಪಕ ಇದೆ ಅಲ್ವಾ? ಸರ್ ಚಂದನವನ ಅಂದ್ರೆ ಕನ್ನಡ ಚಲನಚಿತ್ರರಂಗ ಚಂದನವನ, ಸ್ಯಾಂಡಲ್ವುಡ್ ಗೊತ್ತಾಯ್ತಾ? ಏನ್ ಹೇಳು? ಅದೇ ಸ್ಯಾಂಡಲ್ವುಡ್. ಅದೇ ಅಂದ್ರೆ ಏನು? ಸೋಪಾ. ಸ್ಯಾಂಡಲ್ವುಡ್ ಅಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅದೇ ಕನ್ನಡ ಫಿಲಂ ಇಂಡಸ್ಟ್ರಿ. ಏನೋ ಗೊತ್ತಿಲ್ಲ ಕಣ, ಆದ್ರೆ ನೀನ್ ಹಾಡಿದ್ದು ವೆರಿ ಗುಡ್. ಥ್ಯಾಂಕ್ಸ್ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಸರ್. ದಿನೇಶ್ ಬಹಳ ಚೆನ್ನಾಗಿ ಹಾಡಿದೆ ನೀನು, ಅರ್ಥ ಮಾಡಿಕೊಂಡು ಸಾಹಿತ್ಯ ಎಲ್ಲ ಕ್ಲಿಯರ್ ಆಗಿತ್ತು. ಗುಡ್ ಅಟೆಂಪ್ಟ್, ಆಲ್ ದಿ ಬೆಸ್ಟ್. ಏನು ಗುರುಗಳೇ, ನೋಡಿ ಜಗ್ಗೇಶ್ ಸರ್ ಅವರ ಹಾಡನ್ನ ಇವತ್ತು ಹಾಡಿದಾನೆ ನಮ್ಮ ಮನೋಜ. ನಾನು SPB ಸರ್ ಕೇಳ್ತಾ ಇದ್ದೆ, ಗಡಿಬಿಡಿ ಗಂಡ ಚಿತ್ರದ ಹಾಡು ನೀನೇ ನೀನೇ ಅಂತ. ಅದನ್ನು ಹಾಡ್ಬಿಟ್ಟು ಕೂತಿದ್ರು. ಆವತ್ತಿನ ಸೆಷನ್ ನಂಗೆ ಜ್ಞಾಪಕ ಇದೆ, ಆಲ್ಮೋಸ್ಟ್ ಒಂದು 11-12 ಸಾಂಗ್ಸ್ ಇತ್ತು. ಆಮೇಲೆ ನಾನು ಕೇಳಿದೆ, ಸರ್ ಹೇಗೆ ಸರ್ ಇದು ಸಾಧ್ಯ ಅಂತ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ಐ ಜಸ್ಟ್ ಪ್ರೆಸ್ ದ ರೀಸೆಟ್ ಬಟನ್ ಅಂತ. ಅಂದರೆ ಒನ್ಸ್ ಈ ಸಿಂಗ್ಸ್ ದ ಸಾಂಗ್ ಇಟ್ ಡಸಂಟ್ ಥಿಂಕ್ ಅಬೌಟ್ ಇಟ್, ಇಟ್ಸ್ ನೆಕ್ಸ್ಟ್ ಅಂತ. ಇಟ್ಸ್ ಅಗೇನ್ ಒನ್ ಎಂಟಿ ಮೈಂಡ್, ಸೊ ಯು ಬ್ರಿಂಗ್ ದ ನೆಕ್ಸ್ಟ್ ಸಾಂಗ್. ಆ ಥರ ಯಾಕೆ ಫಾರ್ ಎಕ್ಸಾಂಪಲ್ ಮತ್ತೊಮ್ಮೆ SPB ಸರ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಆರ್ಡಿನರಿ ಕಾಂಪೋಸಿಷನ್ ಅನ್ನು ಕೂಡ ಒಂದು ಎಕ್ಸ್ಟ್ರಾರ್ಡಿನರಿ ಥರ ಅವ್ರನ್ನ ಪ್ರೆಸೆಂಟ್ ಮಾಡಿಬಿಡ್ತಾ ಇದ್ರು. ಒಂದು ಏನೋ ಒಂದು ಇದರಲ್ಲಿ ಏನಿಲ್ವಲ್ಲ ಸಾಂಗು, ಇದರಲ್ಲಿ ಏನು ಟ್ಯೂನಲ್ಲಿ ಏನೂ ಇಲ್ಲ ಅಂತ. ಬಟ್ ಅವ್ರು ಹಾಡಿದ ತಕ್ಷಣ ಸರ್ ಸಖತ್ತಾಗಿದೆ ಸಾಂಗ್ ಇದು, ಏನು ಸರ್ ಎಕ್ಸ್ಪ್ರೆಷನ್ಸ್ ಹಿಂಗೆ ಬಂತು, ಟೊನಾಲಿಟಿ. ಆಮೇಲೆ ಹೀರೋಗೆ ಕೆಲಸನೇ ಇಲ್ಲ, ಅವ್ರು ಹಾಡಿದ್ದನ್ನು ಹಂಗೆ ಸೀನಲ್ಲಿ ಎನಾಕ್ಟ್ ಮಾಡಿಬಿಟ್ರೆ ಸಾಕು, ಆ ಲೆವೆಲ್ಲಿನ ಪರ್ಫೆಕ್ಷನ್ ಎಕ್ಸ್ಪ್ರೆಷನ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ನೀನು ಏನೇ ಸಾಂಗ್ ಬಂದ್ರೂ ಅದನ್ನು ನೀನು ಶಿಸ್ತಿಂದ ತುಂಬ ಪ್ರೀತಿಯಿಂದ ಒಂದು ರೋಬೋಟ್ ಥರ ನೀನು ಕಲಿತೀಯ, ಅದು ನಿನ್ನ ಗುಣ. ಅದು ಡೆಫಿನೆಟ್ಲಿ ಕಂಡು ಬಂತು, ಟು ಬಿ ಫ್ರ್ಯಾಂಕ್ ವಿತ್ ಯು. ಅದನ್ನು ನೀನು ತುಂಬ ಶಿಸ್ತಿಂದ ತುಂಬ ಪ್ರೀತಿಯಿಂದ ಮುದ್ದಾಗಿ ಅದನ್ನು ಕಲಿತು ಹಾಡ್ತೀಯ. ದಟ್ ಈಸ್ ಯುವರ್ ಗ್ರೇಟೆಸ್ಟ್ ಸ್ಟ್ರೆಂಗ್ತ್. ಓಕೆನಾ? ಗುಡ್ ಅಟೆಂಪ್ಟ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಜೋರಿ, ಈಗ ಈ ಹುಡುಗನಿಗೆ ಒಂದು ಸ್ಕೋರ್ಸ್ ಕೊಡಿ. ಟೋಟಲ್ ಸ್ಕೋರ್ಸ್ 98.7. ಗುರುಗಳೇ, ಕೆಲವು ಜಾಗಗಳಲ್ಲಿ ತುಂಬ ಕಂಟ್ರೋಲ್ ಬೇಕಿರುವಂತಹ ಜಾಗಗಳು ತುಂಬ ಇದೆ ಈ ಸಾಂಗಲ್ಲಿ. ಅಲ್ಲಿ ನಿಜವಾದ ಟೆಸ್ಟ್ ಅಲ್ಲೇ ಆಗೋದು. ಅಲ್ಲಿ ಒಂಚೂರು ಏರುಪೇರುಗಳಿತ್ತು ಅಂತ ಅನ್ನಿಸ್ತು ಇಬ್ಬರ ಪರ್ಫಾರ್ಮೆನ್ಸಲ್ಲಿ. ನೀನು ಜತಿ ಥರ ಹೇಳಿದ್ದೆಲ್ಲ ತುಂಬ ಚೆನ್ನಾಗಿತ್ತು, ಕಮೆಂಡಬಲ್. ಅದು ಈಸಿ ಅಲ್ಲ ಅದನ್ನು ಹೇಳೋದು, ಅಷ್ಟು ಫಾಸ್ಟಾಗಿ ಹೇಳುವಂಥದ್ದು. ಇಬ್ಬರೂ ಅದು ಚೆನ್ನಾಗಿ ಮಾಡಿದ್ರಿ. ಮ್ಯೂಸಿಕಲ್ ಪೋರ್ಷನ್ಸ್ ಅಂತ ಬಂದಾಗ ಇನ್ನೂ ಸ್ವಲ್ಪ ಕಂಟ್ರೋಲ್ ಬೇಕೇ ಬೇಕು ಅನ್ನೋದೇ ಅನ್ನಿಸ್ತು. ಥ್ಯಾಂಕ್ ಯು ಗುರುಗಳೇ. ಸೊ ಈಗ ನಿಮ್ಮಿಬ್ಬರಿಗೆ ಸ್ಕೋರ್ಸ್ ಏನು ಅಂತ ನೋಡೋಣ. ಮೊದಲನೇದಾಗಿ ರಘೋತ್ತಮ್ ಅವರ ಸ್ಕೋರ್ಸ್. ಜೂರಿ ಟೋಟಲ್ ಸ್ಕೋರ್ಸ್ ರಘೋತ್ತಮ್ 90.8 ಅಂಡ್ ಭೂಮಿಕಾ ಅವರಿಗೆ ಜೂರಿ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಸ್ಕೋರ್ಸ್ 92.4. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.